ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಆಗಸ್ಟ್ ತಿಂಗಳು ಕೂಡ ಬಂದೇ ಬಿಡ್ತು. ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಲ್ಲ. ಎಸ್ ಮಕ್ಕಳೇ, ಸೊ ಈ ಒಂದು ಆಗಸ್ಟ್ ತಿಂಗಳನ್ನ ತುಂಬ ಪ್ರೊಡಕ್ಟಿವ್ ಆಗಿ ನೀವು ಉಪಯೋಗಿಸ್ಕೋಬೇಕು. ಬಿಕಾಸ್ ನೆಕ್ಸ್ಟ್ ತಿಂಗಳು ನಿಮಗೆ essay 1 ಇರುತ್ತೆ, ಆಯಿತಾ. ಸೊ ಯಾವುದೇ ಕಾರಣಕ್ಕೂ ನೀವು ಮೇ, ಜೂನ್, ಜುಲೈಯಲ್ಲಿ ಚಾನ್ಸ್ ತೊಗೊಂಡಂಗೆ ಆಗಸ್ಟಲ್ಲಿ ತೊಗೊಳಕ್ಕೆ ಆಗೋದೇ ಇಲ್ಲ, ಡೆಫಿನೆಟ್ಲಿ, ಆಯಿತಾ. ಸೊ ಹಾಗಾಗಿ ಆಗಸ್ಟ್ ತಿಂಗಳನ್ನ ಒಂದು ವೇಳಾಪಟ್ಟಿಯನ್ನು ಹಾಕಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಕೊನೆ ತನಕ, ಸೊ ದ್ಯಾಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಏನೇನು ಮಾಡಬೇಕು, ಏನೇನು ಮಾಡಿದ್ರೆ ನಿಮಗೆ ಒಳ್ಳೆ ಅಂಕಗಳು ಬರುತ್ತೆ ಅಂತ, ಆಯಿತಾ. ಸೊ ಆಗಸ್ಟ್ ಇಸ್ ವೇರ್ ಟಾಪರ್ಸ್ ಆರ್ ಕ್ರಿಯೇಟೆಡ್, ನಾಟ್ ಇನ್ ಫೆಬ್ರವರಿ. ಸೊ ಫೆಬ್ರವರಿವರೆಗೂ ಕಾಯೋ ಅವಶ್ಯಕತೆ ಏನಿಲ್ಲ, ಆಗಸ್ಟಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಯಾರು ಟಾಪರ್ ಆಗ್ತಾರೆ ಯಾರಿಲ್ಲ ಅಂತ. ಬಿಕಾಸ್ ಸೆಪ್ಟೆಂಬರಲ್ಲಿ ನಮಗೆ essay 1 ಬರುತ್ತೆ. ಸೊ ಆ ಒಂದು ಲೆಕ್ಕಾಚಾರದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು, ಆಯಿತಾ. ಸೊ ಯಾರೆಲ್ಲ ಇದಕ್ಕೆ ಅಗ್ರಿ ಮಾಡ್ತಿರೋ ಆಗಸ್ಟ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಗ. ಐ ಗಿವ್ ಯು 5 seconds. ಏನು ಟೈಪಿಂಗ್ ಈಸಿ ಅಲ್ವಾ, ಟೈಪ್ ಮಾಡಿ ಮಾಡಿ ಮೆಸೇಜ್ ಮಾಡಿ 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 ಈಸಿ ಆಗಿಬಿಟ್ಟಿರುತ್ತೆ. 5 seconds. 5, 4, 3, 2, 1, ಆಯಿತಾ. ಸೊ ಯಾರೆಲ್ಲ ಇದಕ್ಕೆ ಒಪ್ಕೊಂಡಿದ್ದೀರೋ ಆಗಸ್ಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರಾ, ಅದ್ರ ಪ್ರಕಾರ ನಡ್ಕೋಬೇಕೀಗ, ಆಯಿತಾ. ಈಗ ನಿಮ್ಗೊಂದು ಡಿಫ್ರೆನ್ಸ್ನ ತೋರಿಸ್ತೀನಿ ನೋಡಿ ಮಕ್ಕಳೇ. ಇದು ಆವ್ರೇಜ್ ಸ್ಟೂಡೆಂಟ್ದು ಆನ್ಸರ್ ಪೇಪರ್, ಇದು ಟಾಪರ್ ಸ್ಟೂಡೆಂಟ್ದು ಆನ್ಸರ್ ಪೇಪರ್. ಸೊ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಗ್ಗೆ ಕ್ವೆಶ್ಚನ್ ಕೇಳಿದ್ದಾರೆ, ಅದನ್ನು ಪಕ್ಕಕ್ಕಿಡಿ, ಆಯಿತಾ. ಆನ್ಸರ್ಸ್ ನೋಡ್ಕೊಳ್ಳಿ ಇವಾಗ ನೀವು. ಫಸ್ಟು ಕರೆಕ್ಟ್ ಮಾಡಿದ್ದಾರೆ ಮೇಡಮ್, ಫಸ್ಟ್ ಪಾಯಿಂಟ್ನ ಇನ್ಕಂಪ್ಲೀಟ್ ಅಂತ ಹಾಕಿದ್ದಾರೆ. ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಂತ ಹಾಕಿದ್ದಾರೆ ಸೆಕೆಂಡ್ ಪಾಯಿಂಟ್ಗೆ. ಥರ್ಡ್ ಪಾಯಿಂಟ್ಗೆ ಎಕ್ಸಾಂಪಲ್ ಮಿಸ್ಸಿಂಗ್ಸ್ ಅಂತ ಹಾಕಿದ್ದಾರೆ. ಅದೇ ಒಂದು ಟಾಪರ್ ಪೇಪರ್ನ ನೋಡೋ ಅಷ್ಟೊತ್ತಿಗೆ ಎಕ್ಸಲೆಂಟ್ ಆನ್ಸರ್ ಅಂತ ಹಾಕಿದ್ದಾರೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಯಾವುದಕ್ಕೆ? ಆವ್ರೇಜ್ ಸ್ಟೂಡೆಂಟ್ಗೆ ಹಾಗೂ ಟಾಪರ್ ಸ್ಟೂಡೆಂಟ್ಗೆ ಇದು ಡಿಫ್ರೆನ್ಸ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ ಟೈಮ್ ಟೇಬಲ್ ಕೂಡ, ಇಲ್ಲಿ ಟ್ರೈಯಿಂಗ್ ಟು ಫಾಲೋ, ಇಲ್ಲಿ ಐ ಫಾಲೋ ಇಟ್ ಡೈಲಿ ಅಂತ ಇದೆ. ಸೊ ಇಲ್ಲಿ ಬರೋ ಅಷ್ಟೊತ್ತಿಗೆ ನೋಡಿ 6 AM 7 AM ನಾನು ಏನೇನು ಮಾಡಬೇಕು ಅಂತ ಎಲ್ಲ ಬರ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಏನೇನು ಮಾಡಬೇಕು ಅಂತ ಎಲ್ಲ ಬರ್ಕೊಂಡಿದ್ದೀನಿ. ಬಟ್ ನೋಡಿ ಇಲ್ಲಿ ಡಿಫ್ರೆನ್ಸ್ ನೋಡಿ, ಎಷ್ಟು ಕ್ಲೀನಾಗಿ ನೀಟಾಗಿ ರೆಡ್ಡಲ್ಲಿ, ಗ್ರೀನಲ್ಲಿ, ಎಲ್ಲ ಬೋಲ್ಡಲ್ಲಿ ಎಲ್ಲ ಬರ್ಕೊಂಡಿದ್ದಾರೆ. ಕ್ಲಾರಿಟಿ ಇದೆ ಟಾಪರ್ಗೆ. ಬಟ್ ಇಲ್ಲಿ ಆವ್ರೇಜ್ ಸ್ಟೂಡೆಂಟ್ಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಟಾಪರ್ ಥರನೇ ಅವರು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದಾರೆ, ಬಟ್ ಕ್ಲಾರಿಟಿ ಇಲ್ಲ. ಅಟ್ ದ ಸೇಮ್ ಟೈಮ್ ಫಾಲೋ ಮಾಡ್ತೀನಾ ಇಲ್ವಾ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. ಸೊ ದಿಸ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಆ್ಯನ್ ಆವ್ರೇಜ್ ಸ್ಟೂಡೆಂಟ್ ಆ್ಯಂಡ್ ಅ ಟಾಪರ್ ಸ್ಟೂಡೆಂಟ್, ಆಯಿತಾ. ಸೊ ಒಂದು ಆನ್ಸರ್ ಬರೆಯೋದು ಕೂಡ ಕ್ಲೀನಾಗಿ ಅಚ್ಚುಕಟ್ಟಾಗಿ ಬರಿಬೇಕು. ಅದಕ್ಕೆ ಏನು ಮಾಡಿರಬೇಕು ನೀವು? ಫಸ್ಟ್ ಆಫ್ ಆಲ್ ಓದ್ಕೊಂಡಿರಬೇಕು ಕರೆಕ್ಟಾಗಿ, ಪರಿಷ್ಕರಣೆಯನ್ನು ಮಾಡಿರಬೇಕು, ರಿವಿಷನನ್ನು ಮಾಡಿರಬೇಕು. ನನಗೆಲ್ಲ ಗೊತ್ತು, ಇಲ್ಲಿ ನಾನು ಆನ್ಸರ್ ಬರೆದಿದ್ದೀನಿ, ಅಟೆಂಪ್ಟ್ ಮಾಡಿದ್ದೀನಿ, ಬಟ್ ಏನೂ ಕರೆಕ್ಟ್ ಇಲ್ಲ ಅಲ್ಲಿ. ಕೆಲವೊಂದು ಇನ್ಕಂಪ್ಲೀಟ್ ಇದೆ, ಎಕ್ಸಾಂಪಲ್ಸ್ ಬರ್ದಿಲ್ಲ, ಡೀಟೇಲ್ಡಾಗಿ ಬರ್ದಿಲ್ಲ, ಸುಮ್ಮನೆ ಒಂದು ಪಾಯಿಂಟ್ ಬರೆದು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಸೊ ಈ ಥರ ನೀವು ಇದ್ದರೆ ಲೈಕ್ ಇಲ್ಲಿ ನೋಡಿ 480 out of 625 ಬಂದಿದೆ ಬೇಸಿಕಲಿ. ಇಲ್ಲಿ 625 out of 625 ಬಂದಿದೆ. ಸೊ ನೀವು ಈ ಥರ ಒಂದು ಆನ್ಸರ್ ಶೀಟ್ ನಿಮ್ಮ ಆನ್ಸರ್ ಶೀಟ್ ಆಗಬೇಕು ಅಂತ ಯಾರಿಗೆಲ್ಲ ಅನ್ನಿಸ್ತಾ ಇದೆಯೋ ಆನ್ಸರ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಗ. ಓಕೆ, ಸೊ ಆನ್ಸರ್. ಎಸ್ ಮ್ಯಾಮ್, ನೀವು ಈ ಕಡೆ ನನಗೆ ನನ್ನ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಈ ಥರ ಇರಬೇಕು ನನ್ನ ಆನ್ಸರ್ ಶೀಟ್ ಕೂಡ ಅಂತ ಅನ್ಸೋರು ಆನ್ಸರ್ ಅಂತ ಕಮೆಂಟ್ ಮಾಡಿ ಬೇಗ. ಮಾಡಿದ್ರಾ? ಎಸ್. ಸೊ ಇವಾಗ ಏನು ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ಆನ್ಸರ್ ಶೀಟ್ ಈ ರೀತಿ ಇರಬೇಕು. ನಿಮ್ಮ essay 1 ಆಗಿರ್ಬೋದು, ಪ್ರೀ ಬೋರ್ಡ್ಸ್ ಪ್ರಿಪ್ರೇಟ್ರಿಯಲ್ಲಿ ಆಗಿರ್ಬೋದು, ಅಥವಾ ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ ಅಂತಂದರೆ ಈಗ ನಾನು ಏನು ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ತಾ ಹೋಗಿ, ಆಯಿತಾ. ಸೊ ಸ್ಟಾರ್ಟ್ ಯೋರ್ ಡೇ ವಿತ್ ರಿವಿಷನ್, 30 ನಿಮಿಷ, ಆಯಿತಾ. ಸೊ ಯಾವುದೋ ಒಂದು ಹೊಸ ಚಾಪ್ಟರ್ನ, ಹೊಸ ವಿಷಯನ ಓದೋದಕ್ಕಿಂತ ಮುಂಚೆ ಮೊದಲೇನು ಓದಿದ್ರೋ ಅದನ್ನು ಪರಿಷ್ಕರಣೆಯನ್ನು ಮಾಡಿ 30 ನಿಮಿಷಗಳ ಕಾಲ, ಆಯಿತಾ. ಸೊ ರಿವೈಸ್ ಎಸ್ಟರ್ಡೇಸ್ ಟಾಪಿಕ್ಸ್, ಡೋಂಟ್ ಸ್ಟಾರ್ಟ್ ವಿತ್ ನ್ಯೂ ಲೆಸನ್ಸ್, ದಿಸ್ ಇಂಪ್ರೂವ್ಸ್ ಲಾಂಗ್ ಟರ್ಮ್ ಮೆಮೊರಿ. ಸೊ ನಿಮ್ಮ ಮೆಮೊರಿಯಲ್ಲಿ ಜಾಸ್ತಿ ದಿನ ಉಳ್ಕೊಳ್ತಾ ಹೋಗುತ್ತೆ ಏನು ಪರ್ಟಿಕ್ಯುಲರ್ ಟಾಪಿಕ್ನ ಓದಿದ್ರು, ಆಯಿತಾ. ನೆಕ್ಸ್ಟ್ ಸ್ಟೆಪ್ 2, ಪೇ ಫುಲ್ ಅಟೆನ್ಷನ್ ಇನ್ ದ ಕ್ಲಾಸ್. ಸೊ ಮೇಡಮ್, ಇವಾಗ ನನ್ನ ಕ್ಲಾಸಿಗೆ ನೀವು ಎಷ್ಟು ಅಟೆನ್ಷನ್ ಪೇ ಮಾಡ್ತಾ ಇದ್ದೀರೋ ಅಲ್ವೋ ನನಗೆ ಗೊತ್ತಿಲ್ಲ, ಎಷ್ಟು ನಿಮ್ಮ ತಲೆಗೆ ಹೋಗ್ತಾ ಇದೆಯೋ ಅಲ್ವೋ ನನಗೆ ಗೊತ್ತಿಲ್ಲ. ಸೊ ಈ ರೀತಿ ನಿಮ್ಮ ಕ್ಲಾಸಸ್ಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ, ಅಥವಾ ನಮ್ಮ ಪ್ರಥಮ ಕ್ಲಾಸಸ್ಸಲ್ಲಿ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು. ಬಿಕಾಸ್ ದಟ್ ಹ್ಯಾಸ್ ಅ ವ್ಯಾಲ್ಯೂ ಮಕ್ಕಳೇ. ನನ್ನ ಈ ವಿಡಿಯೋ ವ್ಯಾಲ್ಯೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆಬ್ವಿಯಸ್ಲಿ ದಟ್ ಹ್ಯಾಸ್ ಮೋರ್ ವ್ಯಾಲ್ಯೂ.
ಹೌದಾ ಅಲ್ವಾ? ಬಿಕಾಸ್ ಅಕಾಡೆಮಿಕ್ಸ್ ಅಂತ ಅಂದರೆ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಅಕಾಡೆಮಿಕ್ಸ್ನ ಹೇಗೆ ನಿಮ್ಮ ತಲೆ ಒಳಗಡೆ ತೂರಿಸ್ಕೊಳ್ಳೋದು ಅನ್ನೋದು ಈ ವಿಡಿಯೋ ಆಗಿದೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅಕಾಡೆಮಿಕ್ಸ್ ತುಂಬ ತುಂಬ ಇಂಪಾರ್ಟೆಂಟ್. ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಮೇಡಮ್ ಪಾಠ ಮಾಡ್ತಾಯಿದ್ದಾರೆ, ಸರ್ ಪಾಠ ಮಾಡ್ತಾಯಿದ್ರೆ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಇಮಿಡಿಯೇಟಾಗಿ ಕೇಳಿ. ಅಥವಾ ಪ್ರಥಮ ಕ್ಲಾಸ್ಗಳಲ್ಲಿ ನಾವೇ ಏನು ಮಾಡ್ತಾಯಿದ್ದೀವಿ, ಯಾರೆಲ್ಲ ಇನ್ನೂ ಎನ್ರೋಲ್ ಆಗಿಲ್ಲ ಈ ಕೂಡಲೇ ಹೋಗಿ ಎನ್ರೋಲ್ ಆಗಿ, ಆಯಿತಾ? ಡೋಂಟ್ ವೇಸ್ಟ್ ಟೈಮ್. ಓಕೆ, ಸೊ ಅಲ್ಲಾಗಲಿ ಅಥವಾ ಸ್ಕೂಲಲ್ಲಾಗಲಿ ದಯವಿಟ್ಟು ಫುಲ್ ಅಟೆನ್ಷನ್ನ ಕೊಟ್ಟು ಪಾಠಗಳನ್ನು ಕೇಳಿ, ಆಯಿತಾ? ಆಸ್ ಡೌಟ್ಸ್ ಇಮಿಡಿಯೇಟ್ಲಿ, ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಅಲ್ಲಲ್ಲೇ ಹೇಳ್ತಾ ಇರ್ತೀವಿ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟು ಕ್ವೆಶನ್ಸ್ ಅಂತ, ಅದನ್ನು ಮಾರ್ಕ್ ಮಾಡಿ ಓದ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಸ್ಟೆಪ್ ನಂಬರ್ 3, ಕಂಪ್ಲೀಟ್ ಹೋಮ್ವರ್ಕ್ ಇಮಿಡಿಯೇಟ್ಲಿ. ನೀವು ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಏನಾಗುತ್ತಪ್ಪ ಅಂತಂದರೆ ಅದು ಒಂದಿನ ಪೈಲಪ್ ಆಗಿಬಿಡುತ್ತೆ. ಸೊ ಒಂದು ಕ್ವೆಶನ್ ಹೋಮ್ವರ್ಕ್ ಆಗಿ ಕೊಟ್ಟಿರ್ತಾರೆ, ಒಂದೇ ಕ್ವೆಶನಲ್ಲ ಅಂತ ಬಿಡ್ತೀರಾ, ಅದು 10 ದಿನ ಕಂಟಿನ್ಯೂ ಆಗಿ ಅದೊಂದು 20 ಕ್ವೆಶನ್ ಆಗಿಬಿಟ್ಟಿರುತ್ತೆ. ಸೊ ಒಂದೇ ಸತಿ ಮೇಡಮ್ ಅಟ್ ಎನಿ ಕಾಸ್ಟ್ ನೀನು ಕೊಡಲೇಬೇಕು ಅಂತ ಕೂರಿಸ್ಕೊಂಡು 20 ಕ್ವೆಶನ್ ನೀನು ಬರೆಯೋವರೆಗೂ ಬಿಡ್ದಿರ ಇರ್ತಾರೆ. ಸೊ ಎಷ್ಟು ಟೈಮ್ ವೇಸ್ಟ್ ಆಯಿತು, ಎಷ್ಟು ಸ್ಟ್ರೆಸ್ ಆಗ್ತಾಯಿದೆ, ಹೌದಾ ಅಲ್ವಾ? ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಆವಾಗಿಂದ ಆವಾಗಲೇ ನೀವು ಮುಗಿಸ್ಬಿಡ್ಬೇಕು. ಆ್ಯಂಡ್ ಹೋಮ್ವರ್ಕ್ ಈಸ್ ನಥಿಂಗ್ ಬಟ್ ರಿವಿಷನ್ ಅಲ್ವಾ ಮಕ್ಕಳೇ? ಮೇಡಮ್ ಏನು ಕೊಟ್ಟಿರ್ತಾರೋ ಅಥವಾ ಸರ್ ಏನು ಕೊಟ್ಟಿರ್ತಾರೋ ಅದನ್ನೇ ತಾನೇ ನಿಮಗೆ ಹೇಳೋದು, ಬರೀರಿ ಅಂತ, ಹೌದಾ ಅಲ್ವಾ? ಸೊ ಹಾಗಾಗಿ ಹೋಮ್ವರ್ಕ್ನ ಯಾವತ್ತು ಕೊಡ್ತಾರೋ ಆವತ್ತೇ ಕಂಪ್ಲೀಟ್ ಮಾಡಿಬಿಡಿ. ನಾವು ನಮ್ಮ ಪ್ರಥಮ ಕ್ಲಾಸಸಲ್ಲಿ ಹೋಮ್ವರ್ಕ್ಸ್ನ ಕೊಡ್ತಾ ಇರ್ತೀವಿ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಮಕ್ಕಳು ಬರೆದು ಕಳಿಸ್ತಾ ಇರ್ತಾರೆ. ಸೊ ನಿಮಗೆ ಟೆಲಿಗ್ರಾಮ್ ಚಾನೆಲ್ಗೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ನನಗೆ ಮೆಸೇಜ್ ಹಾಕಿ ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ ಕಮೆಂಟ್ ಸೆಕ್ಷನಲ್ಲಿ, ಆಯಿತಾ? ನೆಕ್ಸ್ಟು ಡೈಲಿ ಫೋಕಸ್ ಸ್ಟಡಿ, ಆಯಿತಾ? ಸೊ ಮಂಡೇ ಮ್ಯಾಥು, ಟ್ಯೂಸ್ಡೇ ಸೈನ್ಸು, ವೆಡ್ನೆಸ್ಡೇ ಸೋಷಿಯಲ್ ಸೈನ್ಸು, ಥರ್ಸ್ಡೇ ಇಂಗ್ಲೀಷು, ಫ್ರೈಡೇ ಲ್ಯಾಂಗ್ವೇಜ್ ಹಾಕಿದ್ದೀನಿ. ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಪಿಕ್ ಮಾಡ್ಬೋದು. ಇದು ಈ ಥರನೇ ಇರಬೇಕು ಅಂತ ಏನಿಲ್ಲ, ನಿಮ್ಗೆ ಏನು ಅನುಕೂಲನೋ ಅದನ್ನು ಮಾಡ್ಕೊಳ್ಳಿ. ಒಟ್ನಲ್ಲಿ ಒಂದು ಸಬ್ಜೆಕ್ಟ್ ಫೋಕಸ್ಡಾಗಿ ಓದಿ. ಇವಾಗ ನೀವು ಬರ್ತೀರಾ, ಕ್ಲಾಸಲ್ಲಿ ಏನೇನು ಮಾಡಿದಿರೋ ಅದೆಲ್ಲ ಓದ್ಕೋತೀರಾ, ಆಮೇಲೆ ಹೋಮ್ವರ್ಕ್ಸ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ. ನಮ್ಮ ಕ್ಲಾಸಸ್, ನೀವು ಪ್ರಥಮ ಸ್ಟೂಡೆಂಟ್ ಆಗಿದ್ರೆ ನಮ್ಮ ಕ್ಲಾಸಸ್ನ ಅಟೆಂಡ್ ಮಾಡ್ತೀರಾ, ನಾವೇನು ಹೋಮ್ವರ್ಕ್ ಹೇಳಿದ್ರು ಅದೆಲ್ಲ ಮಾಡಿದ್ರೆ ಅದಾದಮೇಲೆ ಒಂದು ಸಬ್ಜೆಕ್ಟ್ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಇದರ್ ಇಟ್ ಕ್ಯಾನ್ ಬಿ ಒನ್ ಆಫ್ ದ ಸಬ್ಜೆಕ್ಟ್ಸ್, ಆಯಿತಾ? ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಲ್ಲು, ಇಂಗ್ಲೀಷು, ಇಲ್ಲಿ ಮತ್ತೆ ಇಂಗ್ಲೀಷ್ ಅಂತ ಹಾಕಿದ್ದೀನಿ, ಕನ್ನಡ, ಹಿಂದಿ, ವಾಟ್ ಎವರ್ ಇಟ್ ಇಸ್, ಆಯಿತಾ? ಸೊ ಈ ಥರ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಬೇಸಿಕಲಿ ಪ್ರಿಫರೆನ್ಸ್ನ ಕೊಡಿ. ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಆಲ್ಟರ್ನೇಟ್ ಆಗಿ ಓದ್ಕೊಂಡ್ರೂ ಆಗುತ್ತೆ ಅನ್ನೋದು ನನ್ನ ಒಂದು ಫೀಲಿಂಗು. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿ. ಒಟ್ಟಿನಲ್ಲಿ ಒಂದು ಸಬ್ಜೆಕ್ಟ್ ಆನ್ ಅ ಡೈಲಿ ಬೇಸಿಸ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಡೀಟೇಲ್ಡಾಗಿ ಓದ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಡೈಲಿ ರೈಟಿಂಗ್ ಪ್ರಾಕ್ಟೀಸ್. 30 ನಿಮಿಷಗಳ ಕಾಲ ಒಂದು ಮ್ಯಾಪ್ ಆಗಿರ್ಬೋದು, ಒಂದು ಡಯಾಗ್ರಾಮ್ ಆಗಿರ್ಬೋದು, ಅಥವಾ ಒಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಆಗಿರ್ಬೋದು, ಪಕ್ಕಾ ಬಂದೇ ಬರುತ್ತೆ ಅನ್ನೋ ಒಂದು ಕ್ವೆಶನ್ ಆಗಿರ್ಬೋದು. ನಮ್ಮ ಕೋರ್ ಸಬ್ಜೆಕ್ಟ್ಸ್ ಎಲ್ಲ ಅಂತೂ ನಿಮಗೆ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಆ ಥರ. ಓಕೆ, ಇದು ಬಂದೇ ಬರುತ್ತೆ ಅಂತ, ಅದರಲ್ಲೂ ಸೋಷಲ್ ಸೈನ್ಸಲ್ಲಿ. ಸೊ ಅಂಥದ್ದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಯಾರೂ ಇಲ್ಲಿ ನಿಮಗೆ ಓರಲ್ ಎಕ್ಸಾಮ್ ಕೊಡ್ತಾಯಿಲ್ಲ, ಅದಂತೂ ನಾನು ಸುಮಾರು ಸತಿ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ನೋಯಿಂಗ್ ದ ಆನ್ಸರ್ ಇಸ್ ಡಿಫ್ರೆಂಟ್ ಫ್ರಮ್ ರೈಟಿಂಗ್ ದ ಆನ್ಸರ್. ವೆನ್ ಯು ನೋ ದ ಆನ್ಸರ್, ನಿಮ್ಗೊಂದು ಆನ್ಸರ್ ಗೊತ್ತಿದೆ ಅಂತಂದರೆ ಅದು ನಿಮಗೆ ನಾಲೆಡ್ಜ್ ಕೊಡ್ತಾ ಇದೆ ಅಷ್ಟೇ. ಬಟ್ ಒಂದು ಆನ್ಸರ್ ಬರೆದು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ ಈಸ್ ಗಿವಿಂಗ್ ಯು ಮಾರ್ಕ್ಸ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮಗೆ ನಾಲೆಜನ್ನು ಕೊಡ್ತಾ ಇದೆ. ನೋಯಿಂಗ್ ದ ಆನ್ಸರ್ ಇಸ್ ಗಿವಿಂಗ್ ಯು ನಾಲೆಡ್ಜ್, ಆಯಿತಾ? ಬಟ್ ಇಫ್ ಯು ಆರ್ ರೈಟಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆ್ಯಂಡ್ ನೋಯಿಂಗ್ ದ ಆನ್ಸರ್, ದಟ್ ಈಸ್ ಗಿವಿಂಗ್ ಮಾರ್ಕ್ಸ್. ಅಲ್ಟಿಮೇಟ್ಲಿ ಇವಾಗ ನಿಮ್ಮ ಗೋಲ್ ಮಾರ್ಕ್ಸ್ ಆಗಿದೆ 625 ಔಟ್ ಆಫ್ 625, ಹೌದಾ ಅಲ್ವಾ? ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇದನ್ನೆಲ್ಲ ಯಾರು ಒಪ್ಕೋತಿರೋ ರೈಟಿಂಗ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್ ಮ್ಯಾಮ್, ನಾನು ಬರೆದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅನ್ನೋರೆಲ್ಲ ನನಗೆ ರೈಟಿಂಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಗ, ಜಲ್ದಿ ಜಲ್ದಿ ಜಲ್ದಿ, ಆಯಿತಾ? ರೈಟಿಂಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರಾ? ಎಸ್. ಸೊ ಇದು ನಿಮ್ಮ ಸ್ಟೆಪ್ ನಂಬರ್ 5. ನೆಕ್ಸ್ಟ್ ನೈಟ್ ರಿವಿಷನ್. ಇದು ಒಂದು 20 ನಿಮಿಷಗಳ ಕಾಲ ಹಾಕಿದ್ದೀನಿ, ಆಯಿತಾ? ಸೊ ನೈಟ್ ರಿವಿಷನ್ ಬಿಫೋರ್ ಸ್ಲೀಪಿಂಗ್, ರಿವೈಸ್ ಎವ್ರಿಥಿಂಗ್ ಸ್ಟಡಿ ಟುಡೇ. ಓಕೆ, ಸೊ ಸ್ಕೂಲಲ್ಲಿ ಏನೇನು ಮಾಡಿದ್ದೀರಾ, ಹೋಮ್ವರ್ಕ್ಸ್ಗಳೇನೇನು, ಇವಾಗ ಒಂದು 2 ಇಂಪಾರ್ಟೆಂಟ್ ಕ್ವೆಶನ್ಸ್ ಬರ್ಕೊಂಡಿದ್ದೀರಾ ಆ್ಯಸ್ ಅ ಹೋಮ್ವರ್ಕ್, ಅದನ್ನು ಪರಿಷ್ಕರಣೆ ಮಾಡುವಂಥದ್ದು, ಒಂದು ಡೀಟೇಲ್ ಸಬ್ಜೆಕ್ಟ್ ಓದ್ಕೊಳ್ಳಿ ಅಂತಂದರೆ. ಸೊ ಎಲ್ಲನೂ ಒಂದು 20 ನಿಮಿಷಗಳ ಕಾಲ ಸುಮ್ಮನೆ ನೀವು ಫೋನ್ ಓದ್ಕೊಂಡಿರೋ ಬದಲು ಬುಕ್ ತೆಗೆದು ಏನೇನು ಮಾಡಿದ್ದೀರಾ ಅದನ್ನೆಲ್ಲ ಒಂದು ಸತಿ ನೋಡ್ಕೊಳ್ಳಿ. ದಟ್ ಈಸ್ ಮೋರ್ ದೆನ್ ಎನಫ್, 20 ಮಿನಿಟ್ಸ್, ಆಯಿತಾ? ಸೊ ವೀಕ್ಲಿ ರೋಟೀನ್ ಹೇಗಿರಬೇಕಪ್ಪ ಅಂತಂದರೆ, ಎವ್ರಿ ಸಂಡೇ ರಿವೈಸ್ ಆಲ್ ಸಬ್ಜೆಕ್ಟ್ಸ್, ಟೇಕ್ 1 ಮಾಕ್ ಟೆಸ್ಟ್, ಫೈಂಡ್ ಮಿಸ್ಟೇಕ್ಸ್, ಪ್ರಿಪೇರ್ ನೆಕ್ಸ್ಟ್ ವೀಕ್ಸ್ ಪ್ಲ್ಯಾನ್.
ಆಯಿತಾ. ಸೊ ನಾನು ಇವಾಗ ಏನೇನು ಹೇಳಿದೆ ಆಲ್ 5 to 6 ಸ್ಟೆಪ್ಸ್ಗಳು ನಾನು ಏನೇನು ಹೇಳಿದೆ ಅದನ್ನೆಲ್ಲ ಅಳವಡಿಸ್ಕೋಬೇಕು ಆನ್ ಅ ಡೈಲಿ ಬೇಸಿಸ್. ಬಟ್ ಸ್ಯಾಟರ್ಡೇ ಸಂಡೇ ಪ್ರಿಫರೇಬಲಿ ಸಂಡೇ, ಬಿಕಾಸ್ ಸ್ಯಾಟರ್ಡೇ ಕೂಡ ಸುಮಾರು ಜನಕ್ಕೆ ಹಾಫ್ ಡೇಗಳಿರುತ್ತೆ. ಸೊ ಪ್ರಿಫರೇಬಲಿ ಆನ್ ಸಂಡೇ ಎಲ್ಲ ಒಂದು ಸತಿ ಎಲ್ಲ ಸಬ್ಜೆಕ್ಟ್ಸ್ನು ಒಂದು ಸತಿ ಪರಿಷ್ಕರಣೆ ಮಾಡುವಂಥದ್ದು, ಎಲ್ಲ ವಿಷಯಗಳನ್ನು ಒಂದು ಮಾಕ್ ಟೆಸ್ಟನ್ನು ತೊಗೊಳ್ಳೋ ಅಂಥದ್ದು ಆಯಿತಾ. ಅದಾದಮೇಲೆ ಮಿಸ್ಟೇಕ್ಸ್ಗಳು ಏನೇನು ಮಾಡಿದಿರ ನೀವು ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋ ಅಂಥದ್ದು, ರೆಕ್ಟಿಫೈ ಮಾಡುವಂಥದ್ದು. ನೆಕ್ಸ್ಟ್ ವಾರ ಏನೇನು ಮಾಡಬೇಕು ಅಂತ ಸೋಮವಾರದಿಂದ ಮತ್ತು ಶನಿವಾರದವರೆಗೂ ಏನೇನು ಮಾಡಬೇಕು ಅಂತ ಭಾನುವಾರನೇ ಡಿಸೈಡ್ ಮಾಡಿ ಇಟ್ಬಿಡೋದು ಆಯಿತಾ. ಸೊ ಆ ಥರ ಮಾಡಿದರೆ ತುಂಬ ಆರ್ಗನೈಸ್ಡ್ ಆಗೂ ಇರುತ್ತೆ. ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಅಲ್ವಾ, ಸೊ ಪೇಪರ್ ಆ ರೀತಿ ಕ್ಲೀನಾಗಿ ಬರೀತಾ ಹೋಗ್ತೀರಾ ಆಯಿತಾ. ಸೊ ಡೋಂಟ್ ಸ್ಟಡಿ ನ್ಯೂ ಚಾಪ್ಟರ್ಸ್ ಆನ್ ಸಂಡೇ. ಸಂಡೇ ಇಸ್ ನಾಟ್ ಫಾರ್ ನ್ಯೂ ಬಿಗಿನಿಂಗ್ಸ್, ನ್ಯೂ ಚಾಪ್ಟರ್ಸ್. ಓಕೆನಾ? ಎಸ್. ಸೊ ಯಾರೆಲ್ಲ ಇದನ್ನು ಒಪ್ಕೋತೀರಾ, ಎಸ್ ಮ್ಯಾಮ್ ನಾನು ಈ ಥರ ಮಾಡ್ತೀನಿ ಅಂತ ಸಂಡೇ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಗ. ಸೊ ಬೇಗ ಕಮೆಂಟ್ ಅಲ್ಲಿ ಸಂಡೇ ಅಂತ ಹಾಕಿದ್ರಾ ಎಸ್ ಮ್ಯಾಮ್ ನಾವು ಇದನ್ನು ಫಾಲೋ ಮಾಡ್ತೀವಿ ನಮ್ಮ ವೀಕ್ಲಿ ರೋಟೀನ್ ಅಂತ. ನೋಡ್ತೀನಿ ಆಮೇಲೆ, ನೀವೇ ನೋಡ್ತಾ ಇರ್ತೀರಾ. ಇವಾಗ ನಮ್ಮ ಕೆಳಗಡೆ ವೀಡಿಯೋಸಲ್ಲಿ ನೀವು ಏನೇನು ಕಮೆಂಟ್ಸ್ ಹಾಕಿದ್ರು ನಮ್ಮ ಸೈಡಿಂದ ರಿಯಾಕ್ಷನ್ ಇದ್ದೇ ಇರುತ್ತೆ. ಸೊ ನಾವೇ ಹಾಕೋದು, ನಾವೇ ನೋಡೋದು, ನಾವೇ ಹಾಕೋದನ್ನು. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಬೇಕು ನೀವು, ಆವಾಗ ನಮಗೂ ಗೊತ್ತಾಗುತ್ತೆ ಯಾವ ಸ್ಟೇಜಲ್ಲಿದ್ದಾರೆ ನಮ್ಮ ಮಕ್ಕಳು ಅಂತ ಆಯಿತಾ. ನೆಕ್ಸ್ಟ್ ಆಗಸ್ಟ್ ರೂಲ್ಸ್, ನೋ ಮೊಬೈಲ್ ವೈಲ್ ಸ್ಟಡಿಂಗ್. ಈ ಥರ ಮಾಡಿದರೆ essay 1ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳೇ. essay 1ಗೆ ನಾನು ನಿಮ್ಮನ್ನು ರೆಡಿ ಮಾಡ್ತಾ ಇರೋದಿಲ್ಲ ಆಯಿತಾ. ಸೊ ಸೆಪ್ಟೆಂಬರ್ ಬರೋ ಅಷ್ಟೊತ್ತಿಗೆ ನಾನು essay 1ಗೆ ಏನೇನು ಇಂಪಾರ್ಟೆಂಟೋ ಏನೇನು ಇಂಪಾರ್ಟೆಂಟಾಗಿ ಓದ್ಕೋಬೇಕು, ಹೇಗಿರಬೇಕು ಎಕ್ಸಾಮ್ ಟೈಮಲ್ಲಿ, ಎಕ್ಸಾಮ್ ಪೇಪರ್ಗಳು ಹೇಗಿರುತ್ತೆ, ಕ್ವೆಶನ್ ಪೇಪರ್ಗಳು, ಟಾಪರ್ ಆನ್ಸರ್ ಶೀಟ್ಸ್ಗಳು, ಇದನ್ನೆಲ್ಲ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಆಯಿತಾ. ಮತ್ತು essay 1 ಟೈಮಲ್ಲಿ ಈ ಥರ ಇರಬೇಕು ಅಂತ ನಾನು ಡೆಫಿನೆಟ್ಲಿ ಹೇಳ್ಕೊಡೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಆಗಸ್ಟ್ ತಿಂಗಳವರೆಗೂ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕೇಳಿ, ನಿಮಗೋಸ್ಕರ ಮಾಡ್ತಾ ಇರೋವಂಥದ್ದು, ನನಗೇನೂ ಇಲ್ಲ ಆಯಿತಾ. ಸೊ ಮೊಬೈಲ್ ಫೋನ್ ಬಳಸ್ಕೋಬೇಡಿ ಆಯಿತಾ. ಓದಬೇಕಾದ್ರೆ ಸ್ಕೂಲ್ ವರ್ಕ್ನ ಆವತ್ತಿನ ದಿನ ಆವತ್ತೇ ಕಂಪ್ಲೀಟ್ ಮಾಡಿ. ಪ್ರತಿದಿನ ಮಲಗೋದಕ್ಕಿಂತ ಮುಂಚೆ ಒಂದು 20 ನಿಮಿಷಗಳ ಕಾಲ ಆಯಿತಾ ಪರಿಷ್ಕರಣೆಯನ್ನು ಮಾಡಿ ಆವತ್ತಿನ ದಿನ ಏನು ಓದಿದ್ರೋ ಅದನ್ನು ಪ್ರಾಕ್ಟೀಸ್. ರೈಟಿಂಗ್ ಎವ್ರಿ ಡೇ. ನಾನು ಹೇಳ್ತಾ ಇದ್ದೀನಲ್ಲ, ಜಸ್ಟ್ ಸ್ಟಡಿಂಗ್ ನಾಲೆಡ್ಜ್ ಕೊಡುತ್ತೆ, ಬಟ್ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಅನ್ನೋದು ಬರೋದು ಆಯಿತಾ. ಸಾಲ್ವ್ ಒನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಡೈಲಿ. ಓಕೆ, ಕ್ವೆಶನ್ ಪೇಪರ್, ನಾನು ಕ್ವೆಶನ್ ಪೇಪರ್ ಅಂದರೆ ಪಾಪ ಜಾಸ್ತಿ ಆಗುತ್ತಲ್ಲ ಮಕ್ಕಳಿಗೆ ಅಂತ ಇನ್ನೊಂದ್ಸತಿ ನೋಡಿದೆ. ಬೇಸಿಕಲಿ ಕ್ವೆಶ್ಚನ್ನೇ ಆಯಿತಾ. ಆ್ಯಂಡ್ 7 to 8 hours ಆಫ್ ಪ್ರಾಪರ್ ರೆಸ್ಟ್ನ ತೊಗೊಳ್ಳಿ, ಸೊ ದ್ಯಾಟ್ ಯುವರ್ ಬ್ರೈನ್ ಇಸ್ ಫಂಕ್ಷನಿಂಗ್ ನಾರ್ಮಲಿ. ಸ್ಟ್ರೆಸ್ ಔಟ್ ಆಗ್ತಾ ಇಲ್ಲ, ಹೆಂಗಂದರೆ ಹಂಗೆ ಆಡ್ತಾ ಇಲ್ಲ. ಬೇಸಿಕಲಿ ನಿದ್ದೆ ಇಲ್ದಿರ ಆರಾಮಾಗಿ ನೀಟಾಗಿ ಇಡ್ತೀರ, ಒಂದು ಕರೆಕ್ಟಾಗಿರೋ ಅಂಥ ನಿದ್ದೆ ಆದರೆ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ನಾನು ಇದಂತೂ ಸುಮಾರು ಸತಿ ಹೇಳಿಬಿಟ್ಟಿದ್ದೀನಿ ಮಕ್ಕಳೇ. ಯಾರಾದರೂ ಮಾಡ್ತಾಯಿದ್ರೆ ಡೈರೆಕ್ಟಾಗಿ ಹೇಳಿಬಿಡಿ, ದಯವಿಟ್ಟು ಮಾಡಬೇಡಿ ಅಂತ ಆಯಿತಾ. ಆ್ಯಂಡ್ ದೆನ್ ಬಿ ಕನ್ಸಿಸ್ಟೆಂಟ್. ಒಂದು ವಾರ ಮಾಡಿಬಿಟ್ಟು ಏನೋ ಸಹನಾ ಮ್ಯಾಮ್ ಪಾಪ ನಮಗೋಸ್ಕರ ಅಂತ ಹೇಳ್ತವ್ರೆ ಅದಕ್ಕೆ ಒಂದು ವಾರ ಮಾಡಿಬಿಟ್ಬಿಡೋಣ ಅಂತ ಅನ್ನೋದಲ್ಲ. ಪ್ರತಿ ವಾರನೂ ಇದನ್ನು ಕಂಟಿನ್ಯೂ ಮಾಡಿ. ಕನ್ಸಿಸ್ಟೆಂಟ್ ಆಗಿದ್ದರೆ essay 1 ಅಂತ ಹೇಳಿದ್ದೀನಿ, ಬಟ್ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮ್ವರೆಗೂ ನೀವು ಈ ಥರನೇ ಇದ್ದರೆ ಅದು ವರ್ಕೌಟ್ ಆಗೋದು ಆಯಿತಾ. ಎಸ್ ಮಕ್ಕಳೇ, ಸೊ ಗೊತ್ತಾಯ್ತಲ್ಲ ಆಗಸ್ಟ್ ತಿಂಗಳಲ್ಲಿ ಹೇಗಿರಬೇಕು ಅಂತ. ಟೈಮ್ ಟೇಬಲ್ ಅಂತ ಅಂದರೆ ನಾನು ಪ್ರತಿ ಸತಿ day 1 to day 5 ಈ ಥರ ಮಾಡಿ, day 5 to day 10 ಈ ಥರ ಮಾಡಿ ಅಂತ ಎಲ್ಲ ಕೊಡ್ತಾ ಇದ್ದೆ. ಬಟ್ ಐ ಥಾಟ್ ಆಗಸ್ಟ್ ತಿಂಗಳಲ್ಲಿ ನಾನು ಆ ಥರ ಮಾಡಿದ್ರೂ ಅದು ನಿಮಗೆ ವರ್ಕೌಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಗೆ ಆ ಥರದ್ದು ಬೇಕು, ನಮ್ಗೆ ಆಗಸ್ಟ್ ತಿಂಗಳದು ಬೇಕು, ನಮಗೆ day 1 to day 5 ಈ ಥರ ಮಾಡಿ, day 5 to day 10 ಈ ಥರ ಮಾಡಿ ಅಂತ ನಿಮ್ಗೆ ಅನಿಸಿದ್ರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆನ್ ಅ ಡೈಲಿ ಬೇಸಿಸ್ ನಮಗೆ ಟೈಮ್ ಟೇಬಲ್ ಬೇಕು ಅಂತ ಅದು ನಾನು ಮತ್ತೆ ಬಂದು ಮಾಡ್ತೀನಿ ನಿಮಗೆ ಬೇಕು ಅಂತಂದರೆ. ಬಟ್ ಓವರ್ ಆಲ್ ಆನ್ ಅ ವೀಕ್ಲಿ ಬೇಸಿಸ್ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಆಯಿತಾ. ಸೊ ಪ್ರತಿ ವಾರ ಏನು ಮಾಡ್ತಿರೋ ಅದನ್ನೇ ಮಾಡ್ತಾ ಹೋಗಿ ಇಡೀ ಆಗಸ್ಟ್ ತಿಂಗಳು, ಅವಾಗ ಕರೆಕ್ಟಾಗಿರುತ್ತೆ. ಬೋರಿಂಗ್ ಅಂತ ಅನ್ನಿಸ್ಬೋದು, ಬಟ್ ಅದೇ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಅಂದರೆ. ಏನಾದರೂ ಹೊಸದಾಗಿ ನಾನು ಮಾಡೋದಕ್ಕೆ ಆಗೋದಿಲ್ಲ, ಅದು ವರ್ಕೌಟ್ ಕೂಡ ಆಗೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಆಯಿತಾ. ಎಸ್ ಮಕ್ಕಳೇ, ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಯಾರೆಲ್ಲ ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನೆಲ್ಗೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ನೆಕ್ಸ್ಟ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.